ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ. ದೇವನಹಳ್ಳಿ ತಾಲೂಕು ವರದಿ. ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ ವಿಸ್ತರಣಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯ ಸುದ್ದಿ. ನ್ಯೂಸ್ ಕರ್ನಾಟಕ ಒನ್ನಿನಲ್ಲಿ ನಾಮಕಾವಸ್ತ್ರಕ್ಕೆ ತೆರೆಯುವ ಆರೋಗ್ಯ ಕೇಂದ್ರ. ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಆರ್ ಅಮರನಾಥ್ ಆರೋಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ ವಿಸ್ತರಣಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು, ಇದನ್ನ ನೋಡಿಕೊಳ್ಳಲು ಸರ್ಕಾರದ ವತಿಯಿಂದ ಒಬ್ಬ ಡಾಕ್ಟರ್ ಹಾಗೂ ನರ್ಸ್ ಅವರನ್ನ ನೇಮಕ ಮಾಡಿದ್ದರೂ ಸಹ ಇದು ಜನರ ಉಪಯೋಗಕ್ಕೆ ಬಾರದೆ ನಾಮಕಾವಸ್ತ್ರಕ್ಕೆ ಮಾತ್ರ ಹೆಸರುವಾಸಿಯಾಗಿದೆ ಎಂದು ಜೆಡಿಎಸ್ ಮುಖಂಡರು ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಆರ್ ಅಮರನಾಥ್ ಆರೋಪವನ್ನು ಮಾಡಿದ್ದಾರೆ. ಹೌದು, ವೆಂಕಟಗಿರಿ ಕೋಟೆ ಗ್ರಾಮದಲ್ಲಿ ಇರುವ ವಿಸ್ತರಣಾ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಪ್ರತಿನಿತ್ಯ ತೆರೆದಿರುತ್ತದೆ. ಆದರೆ ಇಲ್ಲಿ ನೇಮಕವಾಗಿರುವ ಡಾಕ್ಟರ್ ರಾಘವೇಂದ್ರ ಅವರು ಸರಿಯಾದ ಸಮಯಕ್ಕೆ ಬಾರದೆ ಆಸ್ಪತ್ರೆಗೂ ಬರುವುದಿಲ್ಲ. ಆದ್ದರಿಂದ ಇಲ್ಲಿನ ಜನರಿಗೆ ಬಹಳ ತೊಂದರೆಯಾಗಿದೆ. ಇನ್ನು ಈ ಆರೋಗ್ಯ ಕೇಂದ್ರಕ್ಕೆ ಗ್ರಾಮ ಪಂಚಾಯಿತಿ ವತಿಯಿಂದ ಬಾಡಿಗೆಯನ್ನ ನೀಡಲಾಗುತ್ತಿದೆ. ಇನ್ನು ಡಾಕ್ಟರ್ ರಾಘವೇಂದ್ರ ಅವರು ಇಲ್ಲಿಗೆ ಬರುವಂತಹ ರೋಗಿಗಳಿಗೆ ಖಾಸಗಿ ಆಸ್ಪತ್ರೆಗೆ ಹೋಗಿ ನೋಡಿಸಿಕೊಳ್ಳಿ ಎಂದು ಸಲಹೆಯನ್ನ ಸಹ ನೀಡುವರು ಎಂದು ತಿಳಿದು ಬಂದಿದೆ. ಈ ಕೂಡಲೇ ಹಿರಿಯ ಅಧಿಕಾರಿಗಳು ಇದಕ್ಕೆ ಪರಿಹಾರವನ್ನ ಕಲ್ಪಿಸಿಕೊಡಬೇಕು ಎಂದು ಮನವಿಯನ್ನ ಮಾಡಿದರು. ಕೇವಲ ಹೆಸರಿಗೆ ಮಾತ್ರ ಆರೋಗ್ಯ ಕೇಂದ್ರವಾಗಿ ಇದರಿಂದ ಯಾರೊಬ್ಬರಿಗೂ ಉಪಯೋಗವಿಲ್ಲ. ಬಂದ ರೋಗಿಗಳು ತೆರೆದಿರುವ ಬಾಗಿಲನ್ನ ಮಾತ್ರ ನೋಡಿಕೊಂಡು ಹೋಗುತ್ತಿದ್ದಾರೆ. ತುಂಬಾ ತಿಂಗಳುಗಳಿಂದ ಇದೇ ಪರಿಸ್ಥಿತಿಯನ್ನ ವೆಂಕಟಗಿರಿ ಕೋಟೆ ಗ್ರಾಮದ ಜನತೆ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಸಹ ಆರೋಪವನ್ನ ಮಾಡುತ್ತಿದ್ದಾರೆ. ಸರ್, ಇಲ್ಲಿ PhD ಒಂದಿದೆ, ಅದರಲ್ಲಿ ಡಾಕ್ಟ್ರು ಬರ್ತಿಲ್ಲ ಅಂತ ಕಂಪ್ಲೇಂಟ್ ತುಂಬ ಇದೆ ವೆಂಕಟಗಿರಿ ಅದ್ರ ಬಗ್ಗೆ ಏನಾದರೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಇದು ಸರಿಸುಮಾರು ಒಂದು 4 ವರ್ಷದಿಂದ ನಮ್ಮ ಒಂದು ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ. ಇದು ಮುಂಚೆ ಹೈವೇಯಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿತ್ತು. ಆಗ ನಮ್ಮ ಎಂಟೈರ್ ವ್ಯಾಪ್ತಿಯವರು ಅಲ್ಲಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾರಿಂದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಪಂಚಾಯತಿಂದ ಬಾಡಿಗೆ ಕಟ್ಟಿ ಒಂದು ಒಳ್ಳೆ ಬಿಲ್ಡಿಂಗ್ನ ಅವರಿಗೆ ಕೊಟ್ಟಿದ್ದೀವಿ ಡಾಕ್ಟ್ರಿಗೆ. ಬಟ್ ಡಾಕ್ಟ್ರ್ ಮಾತ್ರ ಸರಿಯಾಗಿ ಸ್ಪಂದಿಸ್ತಿಲ್ಲ, ಸರಿಯಾಗಿ ಬರ್ತಿಲ್ಲ, ಯಾರು ಮೆಡಿಸಿನ್ಸ್ ಆಗೋದ್ರೆ ಕರೆಕ್ಟಾಗಿ ಹೇಳಲ್ಲ. ಒಂದು ವೇಳೆ ಅವ್ರು ಇದ್ದಾಗ ಯಾರು ಪೇಷಂಟ್ ಹೋದರೆ ಇಲ್ಲಿ ಯಾಕೆ ಬರ್ತೀರಿ, ಯಾರು ಪ್ರೈವೇಟ್ ಕ್ಲಿನಿಕ್ಗೆ ಹೋಗಿ ಅಂತೇಳಿ ಅವರು ಹೇಳಿರುವಂಥದ್ದಿದೆ. ಇದಕ್ಕೆ ಮುಂಚೆ ನಾವು THOಗೂ ಕಂಪ್ಲೇಂಟ್ ಮಾಡಿದ್ದೀವಿ ಮತ್ತು DHOಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರನ್ನ ಇಲ್ಲಿ ಬೇಡ, ಅವ್ರನ್ನ ವರ್ಗಾವಣೆ ಮಾಡಿ ಬೇರೆಯವ್ರನ್ನ ಇಲ್ಲಿ ಕೊಡಿ ಅಂತ ಹೇಳಿದ್ದೀವಿ. ಈಗ ಸದ್ಯಕ್ಕೆ ಒಂದು 10-15 ದಿವಸ ಸರಿಯಾಗಿ ಅವ್ರ ಕೆಲಸಕ್ಕೆ ಬರ್ತಿಲ್ಲ. ಯಾವಾಗಲೂ ಬರ್ತಾರೆ, ಅಟೆಂಡೆನ್ಸ್ ಮಾರ್ಕ್ ನೋಡಿ ಹೋಗ್ತಾರೆ. ಸೊ ಇದು ನಮ್ಮ ಜನರಿಗೂ ತೊಂದರೆ ಆಗ್ತಿದೆ, ನಮ್ಮ ಪಂಚಾಯತಿಗೂ ಕೆಟ್ಟ ಹೆಸರು ಬರ್ತಿದೆ. ಆದಷ್ಟು ಶೀಘ್ರವಾಗಿ ಇದು ಯಾರು ಇದನ್ನು ನಿರ್ವಹಣೆ ಮಾಡ್ತಿದ್ದಾರೆ ಆ ಹೈಯರ್ ಅಥಾರಿಟಿಯವರು ಅವ್ರನ್ನ ಪ್ಲೇಸ್ನ ಚೇಂಜ್ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ತಮ್ಮ ಹೆಸರು? ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ವೆಂಕಟಗಿರಿ. ಪ್ರಾಣ